ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಸಪ್ತ ಋಷಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ಈ ಮನ್ವಂತರದಲ್ಲಿ ಇರುವಂತಹ ಸಪ್ತ ಋಷಿಗಳು ಹಾಗೆ ಅವರ ವಿಚಾರವನ್ನ ತಿಳ್ಕೊಳ್ತಾ ಇದ್ದ ಹಾಗೆ ಇವತ್ತು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರಾಗಿರುವಂತಹ ಯಜ್ಞೋಪವಿತ ಅಂತ ಹೇಳಿದ್ರೆ ಜನಿವಾರ ಅಂತ ನಾವೇನು ಹೇಳ್ತೀವಿ, ಇದನ್ನ ಮೂಲತಃ ಪರಿಚಯಿಸಿದಂತಹ ಅತ್ರಿ ಋಷಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ಅನುಸೂಯ ಪತಿವ್ರತೆ ಅನುಸೂಯ ಬಗ್ಗೆ ಕೇಳಿದಿರಿ. ಆಕೆಯ ಪತಿ ಆಗಿರುವಂತಹ ಋಷಿ ಅತ್ರಿ ಋಷಿ. ಅನುಸೂಯ ಅತ್ರಿ ದಂಪತಿ ಅಂತ ನಾವು ಕೇಳಿರ್ತೀವಿ ಅಲ್ವಾ. ತ್ರಿಮೂರ್ತಿಗಳು ನನ್ನ ಮಕ್ಕಳಾಗಿ ಬರಬೇಕು ಅಂತ ಹೇಳಿರುವಂತಹ ಆ ಅನುಸೂಯಾಳ ಪತಿ ಋಷಿ ಅತ್ರಿಯ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇವರಿಬ್ಬರು ಪರಿಶುದ್ಧತೆಯ ಮೂರ್ತ ರೂಪ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವರು ಪವಿತ್ರ ಮಂತ್ರಗಳ ಮಹಾನ್ ಅನ್ವೇಷಕರಲ್ಲಿ ಒಬ್ಬರು ಅಂತ ಅತ್ರಿ ಋಷಿಗಳನ್ನ ಪರಿಗಣಿಸಲಾಗುತ್ತೆ. ಅತ್ರಿ ಸಂಹಿತ ಮತ್ತೆ ಅತ್ರಿ ಸ್ಮೃತಿ ಮಹಾನ್ ಋಷಿಗಳ 2 ಕೃತಿಗಳಾಗಿವೆ. ಅನುಸೂಯ ಪರಿಶುದ್ಧತೆಗೆ ಹೆಸರುವಾಸಿ ಮತ್ತೆ ಪತಿವ್ರತೆಯೂ ಕೂಡ. ಒಂದು ದಿನ ತ್ರಿಮೂರ್ತಿಗಳು ಪರೀಕ್ಷಿಸೋದಿಕ್ಕೆ ಅಂತ ನಿರ್ಧರಿಸಿದಾಗ ಒಬ್ಬ ಬ್ರಾಹ್ಮಣನಾಗಿ ಅವಳ ಮನೆಗೆ ಬರ್ತಾರಂತೆ. ಯಾವುದೇ ವಸ್ತ್ರ ಧರಿಸದೆ ಆಹಾರವನ್ನ ನೀಡೋದಿಕ್ಕೆ ಕೇಳಿದಾಗ ಆಕೆ ಒಪ್ತಾಳೆ ಮತ್ತೆ ಅವರನ್ನ ಮಕ್ಕಳನ್ನಾಗಿ ಪರಿವರ್ತಿಸ್ತಾಳೆ. ಆಕೆಯ ಪರಿಶುದ್ಧತೆಯ ಶಕ್ತಿಯಿಂದ ಆಶ್ಚರ್ಯಚಕಿತರಾದಂತಹ ತ್ರಿಮೂರ್ತಿ ದೇವರುಗಳು ತಮ್ಮ ಮೂಲ ರೂಪದಲ್ಲಿ ಕಾಣಿಸ್ಕೊಂಡು ಅವಳನ್ನ ತಾಯಿಯಾಗಿ ಸ್ವೀಕರಿಸ್ತಾರೆ. ಇನ್ನು ಅನುಸೂಯ ತ್ರಿಮೂರ್ತಿಗಳ ಅವತಾರವಾಗಿ ದತ್ತಾತ್ರೇಯನಿಗೆ ಜನ್ಮ ನೀಡ್ತಾಳೆ. ಅತ್ರಿ ಮಹರ್ಷಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಅದರಲ್ಲಿ ಅತ್ರಿ ಋಷಿ ಪರಬ್ರಹ್ಮನನ್ನ ಕುರಿತು ಮಹಾ ತಪಸ್ಸನ್ನ ಮಾಡ್ತಾರಂತೆ. ಇನ್ನೊಂದು ವಿಚಾರದಲ್ಲಿ ಈ ತಪಸ್ಸಿನ ಶಾಖವು, ಈ ತಪಸ್ಸಿನ ಬೆಂಕಿ ಇಡೀ ಜಗತ್ತಿಗೆ ಅಸಹನೀಯವನ್ನ ತಂದು ಕೊಡುತ್ತಂತೆ. ಮತ್ತೆ ಬ್ರಹ್ಮ ಅದನ್ನ ಸ್ವೀಕರಿಸಬೇಕಾಗತ್ತೆ, ಬೇರೆ ದಾರಿಯೇ ಇಲ್ಲದೆ. ಮತ್ತೆ ಅದಕ್ಕೆ ಪುರುಷ ರೂಪವನ್ನ ನೀಡ್ತಾನೆ. ಅವನು ಅತ್ರಿ ಋಷಿಗೆ ವರವನ್ನೂ ಕೊಡ್ತಾನಂತೆ. ಸರಿಯಾದ ಸಮಯದಲ್ಲಿ ಅವನಿಗೆ ಒಬ್ಬ ಮಗನು ಹುಟ್ಟುತ್ತಾನೆ ಅನ್ನುವಂಥ ಒಂದು ವರ. ಅವರ ತಪಸ್ಸನ್ನ ಮುಂದುವರೆಸಿದಾಗ ಮುಂದೆ ಬ್ರಹ್ಮ ವಿಷ್ಣು ಶಿವ ತ್ರಿಮೂರ್ತಿಗಳು ಮಕ್ಕಳಾಗಿ ಕಾಣಿಸಿಕೊಂಡಿರುವಂಥದ್ದು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.